ನನ್ನ ಅಂತರಾಳದಲ್ಲಿರ್ತಕ್ಕಂಥ ಎಲ್ಲ ಮಾತುಗಳನ್ನು ಹೇಳಿದ್ದೇನೆ. ಇನ್ನು ಮುಂದೆ ಏನು ಹೇಳೋದು ಉಳಿದಿಲ್ಲ. ಅಲ್ಲ, ತಾವು ಕೂಡ ಮಂತ್ರಿ ಸ್ಥಾನ ನಿರೀಕ್ಷೆ ಇಟ್ಕೊಂಡಿದ್ರಿ, ಕಳೆದ ಬಾರಿ ಕೂಡ ಕೈ ತಪ್ಪು. ನಾನೇನು ಅರ್ಜಿ ಹಾಕಿರಲಿಲ್ಲ ರೀ ಮಂತ್ರಿ ಮಾಡೋಕ್ಕೆ ಆಗ್ಬೇಕಂತೇಳಿ. ಸಿದ್ದರಾಮಯ್ಯನವರೇ 3 ಸಲ ಬಹಿರಂಗ ಸಭೆಯಲ್ಲಿ ಹೇಳಿದರು, 3 ಸಲ ನನ್ನ ಕರೆಸಿ ಮಾತಾಡಿದ್ರು ಮಾಡ್ತೀನಿ ಅಂತ. ಕಟ್ಲಿ ಆಗಲ್ಲ, ಕೇಸ್ ಆಗಲಿ, ಈಗ ಮಾಡೋಕ್ಕಾಗಿಲ್ಲ. ಅಲ್ಲ, ಈ ಸರಿ ಆದ ನಿರೀಕ್ಷೆ ಇತ್ತು ನಿಮ್ಮ ಭಾಗದ ಅವ್ರಿಗೆ ಕೇಳಿ, ನಾನೇ ಕೇಳಿ. ಅಲ್ಲ, ಈಗ ಸಿದ್ದರಾಮಯ್ಯ ಸುಧಾಕರ್ ಅದಕ್ಕೆ ತಪ್ಪಿತ್ತು ನಿಮ್ಮದು ಅದೇನು? ನಾನು ಮುಂದೆ ಹೇಳ್ತೀನಿ ಅದಲ್ಲ. ಅಲ್ಲ, ತಪ್ಪಿಸುವಂಥ ಕೆಲಸ ಏನಾದರೂ ನಡೀತಾ ಇದೆಯಾ ಅಂತ ಜಿಲ್ಲೆ? ಸಿದ್ದರಾಮಯ್ಯ ಹೇಳ್ತಾರೆ ನಿನಗೆ ಅಡ್ಡಿ ಬರ್ತಾ ಇದ್ದಾರಪ್ಪ ಅಂತ ಹೇಳ್ತಾರೆ. ನೀತಿ ಆಯೋಗ ರಾಜೀನಾಮೆ ಕೊಟ್ಟು 2 ತಿಂಗಳಾಯ್ತು. ನಾನು ಯಾವತ್ತಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣವಚನ ಮಾಡಿದ್ರು, ಅವತ್ತಿನ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಅಲ್ಲ, ವೋಟ್ ಚೋರಿ ಅಂತ ಪ್ರಕರಣ ಎತ್ತಿ ಕಾಂಗ್ರೆಸ್ಗೆ ಅಸ್ತ್ರ ಕೊಟ್ಟಿದ್ದೀರಿ ನೀವು, ಅದು ಪ್ರತಿಫಲ ಇದು. ಸರ್, ಈಗ ಸಿದ್ದರಾಮಯ್ಯ ಆಪ್ತರು ಎಲ್ಲರಿಗೂ ಹೊರಗೆ ಟ್ರಸ್ಟ್ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಆಪ್ತರು ಒಳಗೂ ಇದ್ದಾರೆ, ನೀವು ತಪ್ಪು ತಿಳ್ಕೊಂಡಿದ್ರಿ. ಅಲ್ಲ, ಗಾಯತ್ರಿ ಶಾಂತೇಗೌಡರಾಗಿರ್ಬೋದು, ಗಾಯತ್ರಿ ಶಾಂತೇಗೌಡರು ಸಿದ್ದರಾಮಯ್ಯನ ಆಪ್ತರಲ್ಲ. ಅವರು ಜಾತಿಯವರು. ಆದರೆ ಸಿದ್ದರಾಮಯ್ಯ ಅವರು ಕೇಳದೆ ಮಾಡಿರೋದಕ್ಕೆ ಸಿದ್ದರಾಮಯ್ಯಗೆ ಬೇಸರ ಆಗಿದೆ. ನೀವು ಹಿರಿಯ ಶಾಸಕರು ಭಾಳ ದಿನ ನಿರೀಕ್ಷೆ ಕೊಟ್ಟಿಲ್ಲ, ಏನು ನಡೆ? ನಾನು ಇಡೀ ನನ್ನ ಕ್ಷೇತ್ರದಲ್ಲ, ಇಡೀ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನನ್ನ ಪ್ರಗತಿಪರ ಸ್ನೇಹಿತರು, ಚಿಂತಕರೆಲ್ಲ ಇವತ್ತು ಬೇಜಾರಾಗಿದೆ. ಸ್ವಾಭಾವಿಕವಾಗಿ ನನ್ನ ಕಾರ್ಯಕರ್ತರಿಗೆ ಬೇಜಾರಾಗಿದೆ. ಇಲ್ಲ, ಈಗ ಸರಿಗೆ ಯಾವ ಮಾನದಂಡ ಮೇಲೆ ಮಂತ್ರಿ ಸ್ಥಾನ ಕೊಡ್ಲಾಗ್ತದೆ ಅವ್ರಿಗೆ ಕೇಳಬೇಕು. ಅಲ್ಲ, ಇದು ಜಾತಿ ಅವ್ರಿಗೆ ಕೇಳಬೇಕು. ಯಾವ ಆ್ಯಂಗಲಲ್ಲಿ ಕೊಡ್ತಾ ಇಲ್ಲ, ಇದು ಯಾವ ಆ್ಯಂಗಲಲ್ಲಿ ಕೊಡ್ತಾ ಇಲ್ಲ. ಇಲ್ಲ, ಹೈಕಮಾಂಡ್ ಮತ್ತೆ ಯಾವ ರೀತಿ ನಿರ್ಧಾರ ತಗೋತಾ ಇದೆ? ಒಂದ್ಸರಿ ಪಟ್ಟಿ ಬಿಡುಗಡೆ ಆಗುತ್ತೆ, ಮತ್ತೆ ಕ್ಷಣಾರ್ಧದಲ್ಲಿ ಚೇಂಜ್ ಆಗುತ್ತೆ. ಅವ್ರಿಗೆ ಕೇಳ್ರಿ, ನಾನು ದೊಡ್ಡ ಅಷ್ಟು ದುಡ್ಡು ಬೆಳೆದಿಲ್ಲ. ಸುಳ್ಳು 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 ಸುಳ್ಳು. ನಾನು ಒಳಗಿದ್ದೇ ಹೋರಾಟ ಮಾಡ್ತೀನಿ. ಈಗ ಮುಂದಿನ ಚುನಾವಣೆ ಯಾವ ರೀತಿ ನಿಮ್ಮ ನಡೆಯುತ್ತೆ? ಇನ್ನೂ ಬರಲಿ, ಬಂದು ನೋಡಿ, ವಾಚ್ ನೋಡಿ. ಬೇಜಾರಾಗಿದೆ ಸರ್ ತುಂಬ? ಇಲ್ಲ, ಬೇಜಾರೇನಾಗಿಲ್ಲ, ಭಾಳ ಆರಾಮಾಗಿದ್ದೀನಿ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.